ನಿಮ್ಮ ಹೆಸರು? ಹಾಯ್, ನಾನು ಮಲ್ಲೇಶ್ ಅಂತ ಬಿಡದಿಯಿಂದ. ಇವತ್ತು ಈ ಮದುವೆಗೆ ಬಂದಿದ್ದೀವಿ. ಬಟ್ ಚಂದ್ರಣ್ಣವರು ಬರೀ ನಾನ್ ವೆಜ್ಜಲ್ಲಿ ಮಾತ್ರ ಫೇಮಸ್ ಅಂದ್ಕೊಂಡಿದ್ವಿ. ನಿಜವಾಗ್ಲೂ ಇವತ್ತು ವೆಜ್ಜಲ್ಲೂ ಅವ್ರು ಫೇಮಸ್ ಅಂತ ನಮಗೆ ಗೊತ್ತೇ ಇರಲ್ಲ. ಇವತ್ತೇ ಟೇಸ್ಟ್ ಮಾಡ್ತಾ ಇರೋದು. ರಿಯಲಿ ಇಟ್ಸ್ ಗುಡ್ ಆ್ಯಂಡ್ ಕಂಪ್ಲೀಟ್ ಅರೇಂಜ್ಮೆಂಟು, ಐ ಮೀನ್ ಸಪ್ಲೈ ಇರ್ಬೋದು, ಫುಡ್ಡು ಎಲ್ಲ ಎಕ್ಸಲೆಂಟು. ಡೆಫಿನೆಟ್ಲಿ ಇನ್ ಫ್ಯೂಚರ್ ನಾವು ಎಲ್ಲ ಚಂದ್ರಣ್ಣವ್ರಿಗೆ ಈ ಥರ ಕ್ಯಾಟ್ರಿಂಗ್ ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು. ಸರ್, ನನ್ನ ಹೆಸರು ಲಿಂಗರಾಜ್ ಅಂತ. ಚಂದ್ರಣ್ಣವ್ರ ಹೋಟ್ಲಿದೆ ಅಲ್ಲಿ ಶೇಷಗಿರಿ ಹತ್ರ ಟೋಲ್ ಹತ್ರ ಅಂತ, ಅಲ್ಲೇ ನಮ್ಮ ಮನೆ ಇರೋದು. ಅದರಿಂದ ನಾನ್ ವೆಜ್ಗೆ ಫೇಮಸ್ ಆಗಿದ್ರು ಅಂದ್ಕೊಂಡಿದ್ದು. ಇವತ್ತು ವೆಜ್ಜಲ್ಲೂ ಇದೆ, ಕ್ಯಾಂಟೀನು ಇದೆ ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಯಿತು. ನಾವು ಮತ್ತೆ ನೆಕ್ಸ್ಟು ನಾವೇನೇ ಪ್ರೋಗ್ರಾಮ್ ಮಾಡಬೇಕಾದ್ರೆ, ಏನೇ ಫಂಕ್ಷನ್ ಮಾಡಬೇಕಾದ್ರೂ ಕೊಡಬೇಕು ಅಂತ ಒಂದಿಷ್ಟ ಆಯಿತು. ತುಂಬ ಚೆನ್ನಾಗಿ ಇದೆಲ್ಲ ಸೂಪರ್ ಸರ್ವಿಸ್ ಚೆನ್ನಾಗಿದೆ. ಸರ್ವಿಸ್ ಎಲ್ಲ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಮಾರುತಿ ಭಂಡಾರ್ಕರ್ ಅಂತ, ಇವರು ನಮ್ಮ ಭಾಳ ಇದು ಸ್ನೇಹಿತರು. ಹಾಂ, ಹೌದು. ಸೊ ಈಗ ನಿಮ್ಮ ಆಪ್ತರು ಆ್ಯಂಡ್ ಅವರ ಒಂದು ಮ್ಯಾರೇಜ್ ಇದಕ್ಕೆ ಬಂದಿದ್ದೀರಾ? ಹೌದು. ಸೊ ನಿಮಗೆ ಫುಡ್ಡು ಈಗ ಅವ್ರಿಗೆ ವಿಶ್ ಮಾಡಿಬಿಟ್ಟು ಬ್ಲೆಸ್ ಮಾಡ್ಬಿಟ್ಟು ಬಂದಿದ್ದೀರಾ? ಹೌದು. ಊಟ ಮಾಡ್ತಾರೆ, ಏನು ಅನಿಸುತ್ತೆ? ಇದು ಸಿಸ್ಟಮ್ಯಾಟಿಕ್ ಇದೆ, ಮತ್ತು ಅವರು ಬೇರೆ ಬೇರೆ ವೆರೈಟಿ ಅಮೌಂಟು ಕರೆಕ್ಟಾಗಿ ಹಾಕ್ತಾ ಇದ್ದಾರೆ. ಯಾರಿಗೆ ಬೇಡ ಅವರಿಗೆ ಹಾಕ್ತಾರೆ, ವೇಸ್ಟ್ ಆಗ್ತಾ ಇಲ್ಲ. ಮತ್ತು ಎಲ್ಲ ಟೇಸ್ಟಿ ಇದೆ, ಭಾಳ ಟೇಸ್ಟ್ ಇದೆ. ಅದೇ ಫುಲ್ ಹ್ಯಾಪಿ, ವೆರಿ ಹ್ಯಾಪಿ. ಬಂದಿದ್ದೀರಾ? ನಾನು ಯು ಎಸ್ನಿಂದ ಬಂದೇನೆ. ಈ ಥರ ನಾನು ವೆಡ್ಡಿಂಗು ನೋಡಿಲ್ಲ. ನಾನು 40 ವರ್ಷದಿಂದ ಯು ಎಸ್ನಲ್ಲಿದ್ದೇವೆ. ಟೇಸ್ಟ್ ಮಿಸ್ ಮಾಡ್ಕೊಂಡ್ರೆ ದಿಸ್ ಈಸ್ ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ಥರದ ಊಟ. ಕಂಪ್ಲೀಟ್ಲಿ ಒಂದು ಹೌದೌದು ಹೌದೌದು. ಥ್ಯಾಂಕ್ ಯು. ಓಕೆ. ಇದೆಲ್ಲ ಟಿ ವಿಯಲ್ಲಿ ನೋಡ್ತಿದ್ದೆ, ಹಾಗಾಗಿ ಹೇಗಿರುತ್ತೋ ಅಂತ ಸ್ವಲ್ಪ ಅನುಮಾನ ಆಯಿತು. ಊಟ ಮಾಡೋದು ನನಗೆ ಗೊತ್ತಾಗ್ತಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಡುಗೆ. ಫಸ್ಟ್ ಟೈಮೇ ನಾವು ಫಸ್ಟ್ ಟೈಮು ಹೆಸರು ಕೇಳಿದ್ವು ಅಷ್ಟೇ, ಇದೇ ಫಸ್ಟ್ ಟೈಮು. ತುಂಬ ಚೆನ್ನಾಗಿದೆ ಊಟ, ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ನಿಮಗೆ ಸರ್ವಿಸ್ ಎಲ್ಲ ಏನು? ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಬರ್ತಾ ಊಟಗೆಲ್ಲ ಸರ್ವಾಯಿತು. ಹ್ಯಾಪಿ ವಿತ್. ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ಸರ್ ಶಿವಣ್ಣ ಅಂತ, ಬಿಡದಿಯವರು. ನಾವು ಗಂಡನ ಕಡೆಯವರು. ಚಂದ್ರಣ್ಣರದು ಕ್ಯಾಟ್ರಿಂಗ್ ನೋಡ್ಬಿಟ್ಟು ತುಂಬಾ ಖುಷಿ ಆಯಿತು. ಚಂದ್ರಣ್ಣ ಕಾಣಲಿಲ್ಲ, ಎಲ್ಲಿ ಚಂದ್ರಣ್ಣ ಅಂದ್ಬಿಟ್ಟು ಕರೆಸಿ ಮಾತಾಡಿದ್ರು. ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಫುಡ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಚಂದ್ರಣ್ಣನ ಕ್ಯಾಂಟೀನು ಇದೇ ಫಸ್ಟ್ ನಾನು ಊಟ ಮಾಡ್ತಾ ಇರೋದು. ಇನ್ನು ಮುಂದೆ ನಮ್ದೇನೇ ಆರ್ಡ್ರ್ ಇದ್ದರೂ ನಮ್ಮ ಚಂದ್ರಣ್ಣಗೆ ಕೊಡೋದು ಖಂಡಿತ. ನಿಮ್ಮ ಹೆಸರು? ಏನು ಕಿಚನಲ್ಲಿ ಏನು ಮಾಡ್ತಾ ಇದ್ರಿ? ಕಿಚನಲ್ಲಿ ಎಲ್ಲ ಏನೇನು ಏನೇನು ನಡೀತಾ ಇದ್ದೀನಿ ನೋಡ್ತಾ ಇದ್ದೀವಿ. ಓಕೆ. ನೀವು ಫುಡ್ ಏನೋ ಟೇಸ್ಟ್ ಮಾಡಿದ್ರಾ? ಇಲ್ಲ ಈಗ ಬಂದ್ರಾ? ಸರಿ ಸರ್, ಬರ್ತೀನಿ ಹಾಗಾದ್ರೆ ಕಿಚನ್ ಟೂರ್ ತೊಗೊಂಡು. ಸೊ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಿರಣ್ ಬ್ಲಾಗ್ಸ್. 4,000 ಜನಕ್ಕೆ ಭರ್ಜರಿ ಒಂದು ಮದುವೆ ಊಟ ತಯಾರಾಗ್ತಾಯಿದೆ. ಬನ್ನಿ. ಫುಲ್ ಬ್ಯುಸಿ ಇದೆ ಏರಿಯಾ. ನಮ್ಮ ಒಗ್ಗರಣೆ ಡಬ್ಬಿ ಚಂದ್ರಪ್ಪ ಅವರು. ಸೊ ಅವರ ಕ್ಯಾಟ್ರಿಂಗು ನಮಗೆ ತುಂಬ ಅಚ್ಚುಮೆಚ್ಚು. ಆ್ಯಂಡ್ ಅವರ ಕ್ಯಾಟ್ರಿಂಗು ಹಲವಾರು ಬಾರಿ ನೋಡಿದ್ದೀವಿ. ಸೊ ನಮ್ಮ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಡಿಫ್ರೆಂಟ್ ವೆಜ್ ಕ್ಯಾಟ್ರಿಂಗಿಗೆ ಏನೇನು ನಡೀತಾ ಇದೆ ಪ್ರಾಸೆಸ್ಸು, ಎಷ್ಟು ಜನ ಕೆಲಸ ಮಾಡ್ತಾಯಿದ್ದಾರೆ. ಸೊ ಹಿಂದೆ ಎಲ್ಲ ನೋಡ್ಬೋದು ಕ್ರೌಡು. ಚಂದ್ರಪ್ಪ ಅವರು ಅಲ್ಲಿ ಹಿಂದೆ ನಿಂತಿದ್ದಾರೆ ಬೊಂಬಾಟಾಗಿ. ಈಗ ದೋಸೆ ಸೆಕ್ಷನ್ ಆಲ್ಮೋಸ್ಟ್ ನಾವು ಬಂದು 3 o'clock ಬಂದಿದ್ದು, 3:30ಗೆ. ಅಲ್ಲಿಂದ ಪ್ರಿಪ್ರೇಷನ್ನು ಆ್ಯಂಡ್ ಹಿಂದೆ ಮಸಾಲೆ ರುಬ್ಕೋತಾ ಇದ್ದಾರೆ. ಸೊ ಆ ಪ್ರಾಸೆಸ್ ಎಲ್ಲ ತೋರಿಸಿ. ಸೊ ಇಲ್ಲಿ ಮಸಾಲೆಗಳೆಲ್ಲ ರುಬ್ಕೋತಾ ಇದ್ದಾರೆ. ಸಾರು ಇರ್ಬೋದು ಆ್ಯಂಡ್ ಕುರ್ಮಾ ಇರ್ಬೋದು, ಪಲಾವ್ ಮಾಡಿದ್ದಾರೆ, ವೆಜಿಟೇಬಲ್ ಹೈದ್ರಾಬಾದಿ ಪಲಾವ್ ಅಂತೆ. ಆ್ಯಂಡ್ ಬೇರೆ ಬೇರೆ ಬಜ್ಜಿಗಳಲ್ಲೇ 3-4 ವೆರೈಟಿ ಇದೆ. ಸ್ಯಾಲೆಡ್ಸ್ ಇದ್ದಾವೆ, ಸೊಪ್ಪಿನ ಪಲ್ಯ, ಇನ್ನೂ ಬೇಜಾನ್ ಮಾಡ್ತಾಯಿದ್ದಾರೆ. ಫುಲ್ ಮೆನ್ಯೂ ಆಮೇಲೆ ತೋರಿಸ್ತೀನಿ. ಸೊ ಇಲ್ಲಿ ದೋಸೆ ಈ ಎಲ್ಲ ಕೌಂಟ್ರ್ ಆಯಿತು. ಆ್ಯಂಡ್ ಸ್ವೀಟು ಹೋಳಿಗೆಗೆ ನೀವು ನೋಡಿದ್ರೆ ನಾನು ಶಾರ್ಟ್ಸ್ ಹಾಕ್ತೀನಿ ನೋಡಿ, ಬೊಂಬಾಟಾಗಿ ಮಾಡ್ತಾಯಿದ್ದಾರೆ. ಆ್ಯಂಡ್ 2-3 ಥರ ಸ್ವೀಟು. ಸೊ ಹಿಂದಗಡೆ ಫುಲ್ ಸ್ವೀಟ್ ಸೆಕ್ಷನ್ ಇಷ್ಟು. ಅಂಜೂರ್ ಬರ್ಫಿ ಇರ್ಬೋದು, ಹೋಳಿಗೆ, ಬೇಳೆ ಹೋಳಿಗೆ ಅನಿಸುತ್ತೆ. ಬೇಳೆ ಹೋಳಿಗೆನೆ, ಹೂರಣ ಎಲ್ಲ ಇಡ್ತಾಯಿದ್ರು. ಸೊ ಅದು ಸ್ವೀಟ್ಸು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇಲ್ಲಿ ವೈಟ್ ರೈಸು, ಹಿಂದಗಡೆ ವೈಟ್ ರೈಸು. ಆಮೇಲೆ ದೋಸೆ ಹಿಟ್ಟೆಲ್ಲ ಬೆಳಗ್ಗೆಯಿಂದನೇ ರುಬ್ತಾಯಿದ್ರು. ರುಬ್ಬಿ ಅದು ಸ್ವಲ್ಪ ಫಾರ್ಮೇಟ್ ಆಗೋಕ್ಕೆ ಬಿಟ್ಟು. ಸೊ ಈಗ ಎಲ್ಲ ಆಲ್ಮೋಸ್ಟ್ ಫೈನಲ್ ಟೇಸ್ಟಿಂಗು. ಟೈಮ್ ಬಂದು ಎಕ್ಸಾಕ್ಟಾಗಿ 6:03, 7 o'clock ಪಂತಿ ಸ್ಟಾರ್ಟು. ಬಟ್ ಇಲ್ಲಿ ಏನಂದರೆ ಮೋಸ್ಟ್ಲಿ ಗಂಡು ಕಡೆಯವರು, ಹೆಣ್ಣು ಕಡೆಯವರು ದೂರದಿಂದ ಬಂದು ಬೆಳಗ್ಗೆಯಿಂದ ಲೈಕ್ ಪ್ರಾಬಬ್ಲಿ ಲಂಚಿಂದ ಊಟ ಮಾಡ್ತಾನೆ ಇದ್ದಾರೆ. 3 ಗಂಟೆ, 4 ಗಂಟೆ, 5 ಗಂಟೆ. ಈಗ ಕೂಡ ನಿಮಗೆ
ಸ್ವಲ್ಪ ಜನ ಲೇಟಾಗಿ ಬಂದವರು ಈಗ ಕೂಡ ಫುಡ್ ಟೇಸ್ಟ್ ಮಾಡ್ತಾಯಿದ್ದಾರೆ. ದೂರದಿಂದ ಬಂದು ನೋಡ್ಬೋದು. ಹಿಂದೆ ಒಂದು ಚಿಕ್ಕ ಕ್ರೌಡ್ ಇದೆ, ಒಂದು 30-40 ಪೀಪಲ್ ಅಥವಾ ಒಂದು 20 ಜನ ಇರ್ಬೋದು. ಸೊ ಅವ್ರು ಬಂದು ಊಟ ಎಲ್ಲ ಟೇಸ್ಟ್ ಮಾಡ್ತಾಯಿದ್ದಾರೆ. ಇನ್ನು ಫುಡ್ ಎಲ್ಲ ರೆಡಿ ಆದಮೇಲೆ ಪೂರ್ತಿ ಮೆನು ಆ್ಯಂಡ್ ಕಾಫಿ ಟೀ ಗೆಸ್ಟ್ಗಳಿಗೆ ತುಂಬ ಚೆನ್ನಾಗಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈಗ ಮದುವೆ ಮಾಡಿಸೋರಿಗೆ ಏನೇನು ರಿಕ್ವೈರ್ಮೆಂಟ್ ಇದೆ, ಏನೇನು ಬೇಕೋ ಅದನ್ನು ಕ್ಲೀನಾಗಿ ಅರ್ಥ ಮಾಡಿಕೊಂಡು ಅವ್ರ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಚಂದ್ರಪ್ಪ ಅವರು ರೆಡಿ ಮಾಡಿಕೊಡ್ತಾಯಿದ್ದಾರೆ. ಸೊ ಈಗ ಅದು ಇಂಪಾರ್ಟೆಂಟ್. ಟೈಮ್ಗೆ ಅವ್ರು ಕೇಳ್ದಂಗೆ ಅದಕ್ಕಿಂತ ಜಾಸ್ತಿನೇ ಪ್ರಿಪರೇಷನ್ ಮಾಡಿಕೊಂಡು ಅದನ್ನು ಕ್ಲೀನಾಗಿ ಗೆಸ್ಟ್ಗಳಿಗೆ ಕೊಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಸೊ ಸಿಗ್ತೀನಿ ಮತ್ತೆ ಅವರು ಚಂದ್ರಪ್ಪ ಅವ್ರನ್ನ ಮಾತಾಡ್ಸೋಣ. ಓಕೆ, ಇದು ಚಾಟ್ಸ್ ಕೌಂಟರು. ಪಾನಿಪುರಿ, ಮಸಾಲೆ ಪುರಿ ಬಂಗಾರಪೇಟೆ ಸ್ಟೈಲಲ್ಲಿ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಪ್ಲೇಟ್ಗೆಲ್ಲ ಹಾಕಿ ಪಾನಿನೂ ಅಷ್ಟೇ ರೆಡಿ ಮಾಡಿ ಆಲ್ರೆಡಿ ಇಟ್ಬಿಟ್ಟಿದ್ದಾರೆ. ಪಾನಿನೂ ಆ ಕಡೆ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಆ್ಯಂಡ್ ಆ ಕಡೆ ವೆಲ್ಕಮ್ ಡ್ರಿಂಕು. ಸೊ ಎಂಟ್ರೆನ್ಸಲ್ಲಿ ದಿಸ್ ಇಸ್ ದಿ ಎಂಟ್ರೆನ್ಸ್. ಇದು ಮೈಸೂರು ರೋಡು ಪೂರ್ಣಿಮಾ ಪ್ಯಾಲೇಸ್ ಈ ಒಂದು ಚೌಟ್ರಿಯಲ್ಲಿ ನಡೀತಾ ಇರುವಂಥ ಒಂದು ರಿಸೆಪ್ಷನ್. ಅದಕ್ಕೆ 4,000 ಜನಕ್ಕೆ ನಮ್ಮ ಚಂದ್ರಪ್ಪ ಅವರು ಫುಡ್ಡು ವೆಜ್ಜಲ್ಲಿ ಕ್ಯಾಟ್ರಿಂಗ್ ಮಾಡ್ತಾಯಿದ್ದಾರೆ. ಅವ್ರದ್ದು ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇರುತ್ತೆ. ಸೊ ಇವತ್ತು 4,000 ಜನಕ್ಕೆ ಅಥವಾ ಇನ್ನೂ ಸ್ವಲ್ಪ ಜಾಸ್ತಿನೇ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಅದಕ್ಕೆ ವೆಜ್ ಕ್ಯಾಟ್ರಿಂಗ್ ಮಾಡ್ತಾಯಿದ್ದಾರೆ. ಸೊ ಇದು ಎಂಟ್ರೆನ್ಸು. ನಾನು ಹೇಳಿದಾಗೆ ಚಾಟ್ಸು, ಜ್ಯೂಸ್ ಕೌಂಟ್ರು. ಈ ಒಂದು ಸೆಕ್ಷನ್ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಇಲ್ಲಿ ತನಕ ಇದೆ. ಇದೇನೆಂದರೆ ಬೀಡ, ಐಸ್ ಕ್ರೀಮು, ಫ್ರೂಟ್ ಸ್ಯಾಲೆಡ್, ಬೇಸಿಕ್ಲಿ ಡೆಸರ್ಟು. ಇಲ್ಲಿ ಊಟ ಮುಗಿಸ್ಕೊಂಡು ಈಗ ಖಾಲಿ ಇದೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇನ್ನೂ 6 ಆಗ್ತಾಯಿದೆ. ಸೊ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಹೊರಗಡೆ ವೆಲ್ಕಮ್ ಡ್ರಿಂಕ್, ಚಾಟ್ಸ್. ಸೊ ಗೈಸ್ ಪಂಕ್ತಿ ಸ್ಟಾರ್ಟ್ ಆಗಿದೆ. ಎಲ್ಲ ಊಟ ಮಾಡ್ತಾರೆ. ಆ್ಯಂಡ್ ಜಿಲೇಬಿ ಇರ್ಬೋದು, ಸ್ವೀಟ್ಸು, ಹೋಳಿಗೆ, ಹಲವಾರು ರೀತಿಯ ಸ್ಯಾಲೆಡ್ಸ್, ಪಲ್ಯಗಳು, ಫ್ರೂಟ್ಸಲ್ಲಿ ಒಂದು ಮಸಾಲೆ ಹಾಕಿ ಒಂದು ಮಾಡಿರೋದು, ಪಲಾವ್, ವೈಟ್ ರೈಸ್, ದೋಸೆಗೆ ಪಲ್ಯ, ಆಲೂಗಡ್ಡೆ ಪಲ್ಯ ಇರುತ್ತೆ, ಕುರ್ಮಾ ಇರುತ್ತೆ, ತುಂಬ ವೆರೈಟಿ ಇದೆ. ಸೊ ಎಲ್ಲ ಈಗ ಪಂಕ್ತಿ ಸ್ಟಾರ್ಟ್ ಆಗಿದೆ 7 ಗಂಟೆಗೆ. ಈ ಕಡೆ ಫ್ರೂಟ್ ಸ್ಯಾಲೆಡ್, ಐಸ್ ಕ್ರೀಮ್ಸ್ ಆ್ಯಂಡ್ ಬೀಡಾ ಕೌಂಟರು ಸ್ಟಾರ್ಟ್ ಆಗಿದೆ. ಸೊ ವೆಲ್ಕಮ್ ಡ್ರಿಂಕ್, ಚಾಟ್ಸ್ ಎಲ್ಲ ಮುಗಿಸಿ ಜನ ಈಗ ಬರ್ತಾಯಿದ್ದಾರೆ. ಸೊ ಫುಡ್ಡು ನಾನು ಆಲ್ರೆಡಿ ಟೇಸ್ಟ್ ಮಾಡಿದೆ. ಲೈಕ್ ಈ ಪಂಕ್ತಿ ಎಲ್ಲ ಸ್ಟಾರ್ಟ್ ಆಗೋ ಮುಂಚೆನೇ ಲೈಟಾಗಿ ಟೇಸ್ಟ್ ಮಾಡಿದೆ. ಆ್ಯಸ್ ಆಲ್ವೇಸ್ ಯೂಸ್ ಮಾಡಿರೋಂಥ ಇಂಗ್ರೀಡಿಯೆಂಟ್ಸು ಕ್ವಾಲಿಟಿ ಬೊಂಬಾಟ್. ನಿಮಗೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸ್ಗೆ ಶುಭ ಕಾರ್ಯಕ್ಕೆ ವೆಜ್ಜು, ನಾನ್ ವೆಜ್ಜು ಕ್ಯಾಟ್ರಿಂಗ್ ಬೇಕು ಅಂದರೆ ಚಂದ್ರಪ್ಪ ಅವ್ರ ಕ್ಯಾಟ್ರಿಂಗ್ ಖಂಡಿತ ನೀವು ಯೂಸ್ ಮಾಡ್ಕೋಬೋದು. ಇಡೀ ಕರ್ನಾಟಕದಲ್ಲಿ ಒಂದು ಹೆಸರು ಮಾಡಿರುವಂಥ ಕ್ಯಾಟ್ರಿಂಗ್ ಸರ್ವಿಸ್ ನಮ್ಮ ಚಂದ್ರಪ್ಪ ಅವ್ರದ್ದು. ಒಗ್ಗರಣೆ ಡಬ್ಬಿ ಚಂದ್ರಪ್ಪ ಅಂತಲೇ ತುಂಬ ಖ್ಯಾತಿಯಾಗಿದ್ದಾರೆ. ಸೊ ಇದನ್ನು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಅವ್ರು ಅಕಸ್ಮಾತ್ ಸಿಕ್ಕಿದ್ರೆ ಫ್ರೀ ಆದರೆ ಮಾತಾಡಿಸ್ತೀನಿ, ಇಲ್ಲಾಂದರೆ ಸೊ ದಿಸ್ ಇಸ್ ದ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಕಾಂಟ್ಯಾಕ್ಟ್ ಡೀಟೇಲ್ಸು, ಅವರ ಲೊಕೇಶನ್ನು, ಅವ್ರ ಆಫೀಸ್ ಅಡ್ರೆಸ್ ಎಲ್ಲ ಕೊಟ್ಟಿರ್ತೀನಿ. ಏನೇನು ಕಾಲ್ ಮಾಡ್ಬೋದು ನನಗೆ. ಸರ್ ಏನಾರು ಬೇಕಾ ಸರ್? ಏನಾರು ಬೇಕಾದ್ರೆ ಕೇಳಿ ಸರ್. ಎಲ್ಲ ಚೆನ್ನಾಗಿದೆಯಾ ಸರ್? ಏನಾರು ಬೇಕಾ? ಏನಾರು ಬೇಕಾದ್ರೆ ಕೇಳಿ ಅಮ್ಮ. ಎಲ್ಲ ಚೆನ್ನಾಗಿದೆಯಾ? ಓಕೆ, ನಮಸ್ಕಾರ ಸರ್. ಏನಾರು ಬೇಕಾದ್ರೆ ಕೇಳಿ, ಏನಾರು ಬೇಕಾದ್ರೆ ಕೇಳಿ ಹಾಕ್ಸ್ಬಿಡಿ ಸರ್. ನಿಧಾನಕ್ಕೆ ಊಟ ಮಾಡಿ. ಸೊ ಇವತ್ತು ಕ್ಯಾಟ್ರಿಂಗು ಏನು ಈವೆಂಟ್ ಅಂತ ಹೇಳ್ಬೋದಾ? ಇವತ್ತು ಪೂರ್ಣಿಮಾ ಕನ್ವೆನ್ಷನ್ ಪ್ಯಾಲೇಸ್ ನಲ್ಲಿ ಒಂದು 3,000-4,000 ಜನಕ್ಕೆ ಬುಕ್ ಮಾಡಿದ್ದೀವಿ. ವೆಜ್ ಕ್ಯಾಟ್ರಿಂಗು, ವಿಶೇಷವಾಗಿ ವೆಜ್ ಕ್ಯಾಟ್ರಿಂಗು. ನಾನ್ ವೆಜ್ ಕ್ಯಾಟ್ರಿಂಗು ಮಾಡ್ತೀವಿ, ಬಟ್ ಆದರೆ ಇವತ್ತು ವೆಜ್ ಕ್ಯಾಟ್ರಿಂಗ್ ಮಾಡಿದ್ದೀವಿ. ನಾನು ನೋಡಿದಂಗೆ ಮೆನು ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಎಷ್ಟು ಐಟಮ್ ಇದೆ, ಏನೇನು ಮಾಡಿದ್ದೀರಾ? ಎಲ್ಲ ಸುಮಾರು ಒಂದು 20 ಐಟಮ್ ಇದೆ. ಕಾಯಿ ಹೋಳಿಗೆ, ಗ್ಲಾಸ್ ಸ್ಯಾಂಡ್ವಿಚು, ಜಿಲೇಬಿ, ಮಸಾಲೆ ದೋಸೆ, ರೋಟಿ, ರಾಗಿ ರೊಟ್ಟಿ, ಈ ರೀತಿ. ಜನ ಮಾತಾಡ್ಸ್ತೇನೆ ನಾನು. ಅವರು ಟೇಸ್ಟ್ ಕೇಳಿದೆ, ಏನು ಹೇಳಿದ್ರು? ಸೂಪರ್ ಆಗಿದೆ ಅಂದರು. ಈಗ ಮತ್ತೆ ಗಂಡು ಕಡೆಯವರು ಇರ್ಬೋದು, ಹೆಣ್ಣು ಕಡೆಯವರು ಇರ್ಬೋದು, ಇಬ್ಬರು ಹ್ಯಾಪಿ. ವೇಸ್ಟ್ ಮಾಡಬಾರ್ದು. ಯಾವುದು ತಿನ್ನೋ ವಸ್ತುನ ವೇಸ್ಟ್ ಮಾಡಬಾರ್ದು. ಊಟ ಬಡಿಸೋರು ಕರೆಕ್ಟಾಗಿ ಬಡಿಸ್ಬೇಕು,
ಊಟ ಮಾಡೋರು ಯಾವ್ದು ಬೇಕೋ ಅದು ಕೇಳಿ ಹಾಕ್ಸ್ಕೊಂಡು ಊಟ ಮಾಡಬೇಕು. ಆವಾಗ ಎಲ್ಲದಕ್ಕೂ ಒಳ್ಳೆಯದು ಅನುಕೂಲ. ಎಲೆ ಮೇಲೆ ಬಿಟ್ಟು ವೇಸ್ಟ್ ಮಾಡೋದ್ರಿಂದ ಏನು ಲಾಭ ಇರಲ್ಲ. ಹೌದು. ಒಂದು ಟ್ರಿಪ್ಪಲ್ಲೇ 500 ಜನ ಕೂತ್ಕೊಳ್ತಾರೆ. ಇಲ್ಲಿ ಟೋಟಲ್ ಒಂದು 150 ಜನ ಬಡಿಸ್ತಾ ಇದ್ದಾರೆ. 150 ಜನ ಬಡಿಸ್ತಾ ಇದ್ದಾರೆ. ಹೌದು. 7 ಗಂಟೆಗೆ ಸ್ಟಾರ್ಟ್ ಆಯಿತು. 7 ಗಂಟೆಗೆ ಸರ್ವಿಸಿಗೆ ಸ್ಟಾರ್ಟ್ ಆಯಿತು. ಕುಕ್ಕಿಂಗ್ ಬೆಳಗ್ಗೆ 9 o'clock ಸ್ಟಾರ್ಟ್ ಮಾಡಿದ್ದು. ಹಾಂ, ಆಗುತ್ತೆ. ಚಾಟ್ಸು, ವೆಲ್ಕಮ್ ಡ್ರಿಂಕ್ಸು, ಫ್ರೂಟ್ ಕೊಂಡ್ರು, ಐಸ್ ಕ್ರೀಮು, ಬೀಡ, ತಾಂಬೂಲ ಎಲ್ಲ ನಾವೇ ಅರೇಂಜ್ ಮಾಡಿದ್ದೀವಿ. ಎಲ್ಲ ಹೌದು. ಪುಣ್ಯ ಇವಾಗ ನಮ್ಮ ಕ್ಯಾಟ್ರಿಂಗ್ ಎಲ್ಲನೂ ಇವರೇನೇ ಮ್ಯಾನೇಜ್ಮೆಂಟು. ಪುಣ್ಯ ಅಂತ ಈ ಲೇಡೀಸ್ನೆಲ್ಲ ಇವರೇ ಅರೇಂಜ್ಮೆಂಟ್ ಮಾಡೋದು. ಮೇಡಮ್ನವರು ಎಲ್ಲ ಇವರೇ ಅರೇಂಜ್ ಮಾಡ್ಕೊಳ್ತಾರೆ. ನಮಗೇನು ಯೋಚನೆ ಇಲ್ಲ. ಇವರು ಇರಬೇಕಾದ್ರೆ ಏನಾದ್ರು ಮಾತಾಡಿಸ್ಬೇಕಾದ್ರೆ ಅವ್ರ ಹತ್ರ ಮಾತಾಡ್ತಾರೆ. ನಮಗೆ ಮಾತಾಡೋ ಟೈಮ್ ಇಲ್ಲ. ಮಾತಾಡೋ ಟೈಮ್ ಇಲ್ಲ. ಇವರು ಕೂಲಾಗವರು ಮಾತಾಡಿಸಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮತ್ತೆ ಮೀಟ್ ಮಾಡಿ ಖುಷಿ ಆಯಿತು. ಲಾಸ್ಟ್ ಸಿ ರೂಟಲ್ಲಿ ಈ ಸಲ ಏನು ಇವೆಂಟು ಏನು ನಡೀತಿದೆ, ಎಷ್ಟು ಜನಕ್ಕೆ? ಸರ್ ಆ್ಯಕ್ಚುಲಿ ಇದು ಮ್ಯಾರೇಜ್ ಇವೆಂಟು ಪೂರ್ಣಿಮಾ ಕನ್ವೆನ್ಷನ್ ಹಾಲ್ ಅಂತ ಹೇಳಿಬಿಟ್ಟು ಒಗ್ಗರಣೆ ಡಬ್ಬಿ ಚಂದ್ರಪ್ಪ ಅಂತ ಹೇಳಿಬಿಟ್ಟು ನಿಮ್ಗೆಲ್ರಿಗೂ ಗೊತ್ತೇ ಇದೆ, ತುಂಬ ಫೇಮಸ್ಸು. ಆಗಿನ ಕಾಲದಿಂದನೂ ಲೈಕ್ ಉದಯ ಚಾನಲ್ ಟಿವಿನಲ್ಲೆಲ್ಲ ಬರ್ತಿದ್ರು ಮತ್ತು ರೆಗ್ಯುಲರ್ ಆಗಿ ನಿಮಗೆಲ್ಲ ಒಂದು ಫುಡ್ ಟಿಪ್ಸ್ನ ಕೂಡ ಹೇಳ್ತಿದ್ರು. ಇವ್ರ ಫುಡ್ಡು ತುಂಬಾ ಚೆನ್ನಾಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ, ಯಾವುದೇ ರೀತಿಯಾದಂಥ ನಿಮಗೆ ಎಸೆನ್ಷಿಯಲ್ಸ್ ಎಲ್ಲ ಏನು ಯೂಸ್ ಮಾಡಲ್ಲ. ಸೊ ಮೋರ್ ದೆನ್ 4000 ಪೀಪಲ್ಸ್ಗೆ ಇವತ್ತು ಪೂರ್ಣಿಮಾ ಕನ್ವೆನ್ಷನ್ ಹಾಲಲ್ಲಿ ಊಟ ಇಟ್ಕೊಂಡಿದ್ದೀವಿ. ಸೊ ಎಂಟೈರ್ ನನ್ನ ಟೀಮ್ ಇದೆ, ಎಲ್ಲ ಗರ್ಲ್ಸ್ ಗುಡ್ ಸರ್ವಿಸ್ ಮಾಡ್ತಿದ್ದಾರೆ ವಿತ್ ಸ್ಮೈಲಿಂಗಲ್ಲಿ. ಎಲ್ರಿಗೂ ಲೈಕ್ ತೃಪ್ತಿ ಆಗೋ ಥರ ಕೇಳಿ ಪ್ರತಿಯೊಂದನ್ನು 2 ಟೈಮಲ್ಲಿ ಕೇಳಿ ಬಡಿಸಿದ್ದೀವಿ ಸರ್. ದಿಸ್ ಈಸ್ ಆಲ್ ಮೈ ಟೀಮ್. ಆಲ್ ಕ್ರೆಡಿಟ್ ಗೋಸ್ ಟು ಮೈ ಟೀಮ್ ಸರ್. ಚಂದ್ರಪ್ಪ ಅವ್ರಿಗೂ ಕೂಡ ಎಸ್ ಸರ್, ಡೆಫಿನೆಟ್ಲಿ. ಒಳಗಡೆ ಹೇಗೆ ಮಾಡ್ತೀವಿ ಏನು ಮಾಡ್ತೀವಿ ಅಂತ ಯಾರಿಗೂ ಗೊತ್ತಾಗಲ್ಲ. ಬಟ್ ಆಚೆ ಕಡೆ ಬಂದಮೇಲೆ ಪ್ರತಿಯೊಂದು ಐಟಮ್ಸ್ನ ಬಾಯಿನಲ್ಲಿ ಒಂದೊಂದು ಐಟಮು ಹೇಳಿ ಅವ್ರಿಗೆ ಏನು ಐಟಮ್ ಇದೆ ಅಂತ ಹೇಳಿಬಿಟ್ಟು ಸರ್ ಓವರಾಲ್ 50 to 60 ಗರ್ಲ್ಸ್ ಇದ್ದಾರೆ ಸರ್ ಎಂಟೈರ್. ಬರೀ ಸರ್ವೀಸಿಗಂತಾನೆ. ಹೌದು ಸರ್, ಪ್ರತಿಯೊಂದು ಒಂದೊಂದು ಸಿಂಗಲ್ ಐಟಮ್ಗೂ ಒಬ್ಬೊಬ್ಬರನ್ನ ಫಿಕ್ಸ್ ಮಾಡಿದ್ದೀವಿ ಸರ್. ಮೋರ್ ದೆನ್ 30 ಇದೆ ಸರ್. ಮೋರ್ ದೆನ್ 30 ಇದೆ. ಸೈಡ್ ಐಟಮ್ಸೇ ನಿಮಗೆ ಆಲ್ಮೋಸ್ಟು 10 to 12 ಇದೆ. ಇನ್ನು ಮೈನರ್ ಐಟಮ್ಸ್ ಎಲ್ಲ ಸೇರಿಸಿದ್ರೆ ಓವರಾಲ್ ನಿಮ್ಗೆ 30 ಐಟಮ್ಸ್ ಸಿಗುತ್ತೆ, ಇನ್ಕ್ಲೂಡಿಂಗ್ ಗಿಫ್ಟು ಲೈಕ್ ತಾಂಬೂಲ. ಓವರಾಲ್ ಸೇರಿಸಿದ್ರೆ 35. ಎವ್ರಿಥಿಂಗ್ ಸೇರಿಸಿದ್ರೆ 35 to 40 ಸರ್. ಅಪಾರ್ಟ್ ಫ್ರಮ್ ದಟ್ ಸ್ನ್ಯಾಕ್ಸ್ ಬಿಟ್ಟು ನಿಮಗೆ ಬರೀ ಡೈನಿಂಗ್ ಹಾಲಿಗೆ ಬಂದ್ರೇ ಮಿನಿಮಮ್ ಅಂದರೂ 30 ಐಟಮ್ಸ್ ಕಾಣಿಸುತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್ ಐಸ್ ಕ್ರೀಮು, ಬೀಡ, ಫ್ರೂಟ್ಸು ಎಲ್ಲ ಸೇರಿಸಿದ್ರೆ ಮೋರ್ ದೆನ್ 40 ಐಟಮ್ಸ್ ಇದೆ. ಸೊ ನನಗೆ ಆಪರ್ಚುನಿಟಿ ಕೊಟ್ಟಿರೋಂಥ ನಮ್ಮ ಚಂದ್ರಪ್ಪ ಸರ್ಗೂ ನಮಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಪ್ರತಿ ಸತಿ ಚಂದ್ರಪ್ಪ ಅವರು ನನಗೆ ಒಂದು ಕಾನ್ಸೆಪ್ಟ್ ಒಂದು ಟ್ರಸ್ಟ್ ಮಾಡಿ ಒಂದು ಕಾನ್ಸೆಪ್ಟಿಂದ ನನಗೆ ಕೊಡ್ತಿದ್ದಾರೆ ಅವಕಾಶನ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯು ಆಲ್ಸೋ ಸರ್. ಎವ್ರಿ ಟೈಮ್ ನೀವು ಕೂಡ ಬಂದು ಮೀಟ್ ಮಾಡಿ ಒಂದು ಕಂಟೆಂಟ್ರಿಂದ ತೊಗೊಳ್ತೀರಾ. ಶೋರ್ ಸರ್, ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್. ಶೋರ್ ಸರ್, ಡೆಫಿನೆಟ್ಲಿ. ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಇವತ್ತು ಈ ಹಾಲೇ ಕಾರಣ. ಪ್ರತಿಯೊಬ್ಬರು ಅನ್ನ ಸಾಂಬಾರು ಕೂಡ ಅವರೇ ಬಡಿಸಿದ್ದಾರೆ ಸರ್. ಒಬ್ಬರು ಹುಡುಗರು ಸರ್ವಿಸಿಗಿಲ್ಲ. ಮೋರ್ ದೆನ್ 60 ಜನ ಹುಡುಗಿರಿದ್ದಾರೆ. ಅನ್ನ ಸಾಂಬಾರು ಪಲ್ಯದಿಂದ ಹಿಡಿದು ಎಷ್ಟೇ ವೆಯ್ಟ್ ಇದ್ದರೂ ಅವರೇ ಹ್ಯಾಂಡ್ಲು ಮಾಡ್ತಿದ್ದಾರೆ. ನಿಜವಾಗ್ಲೂ ಹೆಣ್ಮಕ್ಳನ್ನ ನಾನು ರಿಯಲಿ ಅಪ್ರಿಷಿಯೇಟ್ ಮಾಡ್ತೀನಿ. ಮನ್ಸು ಮಾಡಿದ್ರೆ ಯಾರು ಏನು ಬೇಕಾದ್ರೂ ಸಾಧಿಸಬೇಕು ಅನ್ನೋದಕ್ಕೆ ಈ ಹೆಣ್ಮಕ್ಳೇ ಸಾಕ್ಷಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.